ಅಂಬೇಡ್ಕರ್ ಫ್ಲೆಕ್ಸ್ ಹರಿದು ಬುದ್ಧರ ಮೂರ್ತಿ ಧ್ವಂಸ ಮಾಡಿದ ಆರೋಪಿ ಪೊಲೀಸ್ ವಶಕ್ಕೆ. ವರದಿ ಸ್ವಾಮಿ ಬಳೆಪೇಟೆ. ಸುಮಾರು 10 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದ ಜ್ಯೋತಿಗೌಡನಪುರ ಗ್ರಾಮಸ್ಥರು. ಅಂಬೇಡ್ಕರ್ ಫ್ಲೆಕ್ಸ್ ಹರಿದು ಬುದ್ಧರ ಮೂರ್ತಿ ಧ್ವಂಸ ಮಾಡಿದ ಆರೋಪಿ ಪೊಲೀಸ್ ವಶಕ್ಕೆ. ಜ್ಯೋತಿಗೌಡನಪುರ ಗ್ರಾಮದ ಪ್ರಕರಣದ ಆರೋಪಿ ಮಂಜುನಾಥ್ ಬಂಧನ. ಜ್ಯೋತಿಗೌಡನಪುರದ ವ್ಯಕ್ತಿ ಮಂಜುನಾಥ್ ಆಲಿಯಾಸ್ ಮಂಜುವಿನಿಂದಲೇ ಕೃತ್ಯ. ಹಳೆಯ ಸೇಡಿಗ ಕೃತ್ಯ ಎಸಗಿರುವಾಗಿ ಆರೋಪಿ ಹೇಳಿಕೆ ಎಂದು ತನಿಖಾಧಿಕಾರಿಗಳು. ಆರೋಪಿ ಮಂಜುನಾಥ್ ಮೇಲೆ ಪ್ರಕರಣ ದಾಖಲು. ತನಿಖೆಯಲ್ಲಿ 86 ಸಿಸಿಟಿವಿ ಕ್ಯಾಮೆರಾದ ಪರಿಶೀಲನೆ, 1877 ಕಾಲ್ ರೆಕಾರ್ಡ್ ಹಾಗೂ 24 ಸೆಲ್ ಇಡಿ ಟವರ್ಗಳಿಂದ ಪರಿಶೀಲನೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಧಾನಗಳಿಂದ ದೊರೆತ ಖಚಿತ ಸಾಕ್ಷಿ ಆಧಾರಗಳ ಮೇಲೆ ಮಂಜುನಾಥ್ ಆಲಿಯಾಸ್ ಮಂಜು ಬಂಧಿಸಿದ್ದೇವೆ ಎಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ. ಹೌದು, ಆದ್ರೆ ಅವರು ನಿರ್ಧಾರ ಮಾಡಿದ್ರಲ್ಲ, ಮಾಹಿತಿ ಗೊತ್ತಾದ್ರೆ ಅವರು ನಿರ್ಧಾರ ಮಾಡಿಸಿ ಪರಿಹಾರನೂ ಆಯ್ತಲ್ಲ. ಅವರು ಕೂಡ ಒಪ್ಕೊಂಡು ನಂದು ತಪ್ಪಾಯ್ತು ಅಂತ ಹೇಳಿ ತಪ್ಪು ದಂಡ ಕಟ್ಟಿ ಕೂಡ ಮುಗ್ದೋಯ್ತು. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗುವ ಹಂತಕ್ಕೆ ಇದು ಬರಲಿಲ್ಲ. ಅಂದ್ರೆ ಮಾಹಿತಿ ಊರಲ್ಲಿ ಸಾಕಷ್ಟು ಜಗಳಗಳಾಗುತ್ತೆ, ಅವರವರು ತೀರ್ಮಾನ ಮಾಡ್ಕೊಳ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಊರಿನಲ್ಲೇ ಶಾಂತಿ ಇರುವಾಗ ಪೊಲೀಸ್ನವರು ಮತ್ತೆ ಅನಗತ್ಯವಾಗಿ ನಾವು ಮೂಗು ತೋರಿಸೋದು ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನು ಶಾಂತಿ ಇರೋದ್ರಿಂದ ಏನು ಕ್ರಮವನ್ನು ಕೈಗೊಳ್ಳಲಿಲ್ಲ. ಬಟ್ ಇದು ಸಡನ್ ಆಗಿ ಆತನ ಬೈಕನ್ನು ಮಾರಾಟ ಮಾಡಿದ್ರಿಂದ ಅವನು ಓಡಾಡಲಿಕ್ಕೆ ತೊಂದರೆ ಆಯಿತು. ಆ ಹಿನ್ನೆಲೆಯಲ್ಲಿ ಇದು ಮತ್ತೆ ಪುನಃ ರೈಸ್ ಆಯಿತು. ಖಂಡಿತ ಕಾನೂನು ಬಾಹಿರ. ಮಾಹಿತಿ ಬಂದಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಡಬೇಕಲ್ವಾ. ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಪೊಲೀಸ್ನವರು ನಾವೊಂದು ಕ್ರಮ ತಗೊಳ್ಳೋದಕ್ಕೆ ಸಾಧ್ಯ. ಅಥವಾ ನಾವೇ ಸ್ವತಃ ಪೊಲೀಸ್ನವರು ಸುವಮೋಟ ಮಾಡಿದ್ದೀವಿ ಅಂತ ಅನ್ನೋದಾದ್ರು. ದಿನಾಂಕ 23/10/2025 ರಾತ್ರಿ 11 ಗಂಟೆಯಿಂದ 24/10/2025 ಬೆಳಗಿನ ಜಾವ 5:30 ಅವಧಿನಲ್ಲಿ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿಗೌಡನಪುರ ಎಂಬ ಗ್ರಾಮದಲ್ಲಿ ಬುದ್ಧ ವಿಹಾರದಲ್ಲಿದ್ದಂತಹ ಬುದ್ಧ ವಿಗ್ರಹ ಹಾಗೂ ಅಂಬೇಡ್ಕರ್ ಅವರ ವಿಗ್ರಹವನ್ನು ಧ್ವಂಸಗೊಳಿಸಿರ್ತಕ್ಕಂಥದ್ದು ಹಾಗೂ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಅನ್ನು ವಿರೂಪಗೊಳಿಸಿರ್ತಕ್ಕಂಥದ್ದು ಹಾಗೂ 2 ಕಬ್ಬಿಣದ ಬೋರ್ಡ್ಗಳಲ್ಲಿದ್ದಂತಹ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೂಪಗೊಳಿಸಿದಂತಹ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಬಂದಿತ್ತು. ನಂತರ ಆ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸನ್ನ ಅಂತಕ್ಕಂಥವರು ದೂರನ್ನು ನೀಡಿದ ಆಧಾರದ ಮೇಲೆ ಚಾಮರಾಜನಗರ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡ್ವಿ. ಇದು ಅಂಬೇಡ್ಕರ್ ಹಾಗೂ ಬುದ್ಧ ಅವರಿಗೆ ಮಾಡಿರ್ತಕ್ಕಂತಹ ಅವಮಾನದಂತಹ ಒಂದು ಗಂಭೀರ ಪ್ರಕರಣ ಆಗಿದ್ದರಿಂದ ತಕ್ಷಣಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿನಲ್ಲಿರ್ತಕ್ಕಂಥ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂಥ 7 ತಂಡಗಳನ್ನು ನಾವು ರಚನೆ ಮಾಡಿ ತನಿಖೆಯನ್ನು ಮುಂದುವರೆಸಿದ್ವಿ. ಈ ತಂಡದವರು ಒಟ್ಟು ಜ್ಯೋತಿಗೌಡನಪುರ ಹಾಗೂ ಸುತ್ತಮುತ್ತಲ ಗ್ರಾಮ ಹಾಗೂ ಚಾಮರಾಜನಗರ ಜಿಲ್ಲೆಯ ಇತರ ಸ್ಥಳಗಳಲ್ಲಿ ಬರ್ತಕ್ಕಂಥ 86 ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಟ್ಟು 1877 ಫೋನ್ ನಂಬರ್ಗಳ CDR ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ಗಳನ್ನು ಪರಿಶೀಲನೆಯನ್ನು ನಡೆಸಿ 24 ಸ್ಥಳಗಳಲ್ಲಿ ಸೆಲ್ ಐ ಡಿ ಟವರ್ ಡಂಪ್ಗಳನ್ನು ಪಡ್ಕೊಂಡು ಪರಿಶೀಲನೆಯನ್ನು ನಡೆಸಿರ್ತಾರೆ. ಹಾಗೂ ಅದರ ಮುಂದುವರಿಯುತ್ತೆ. ಮುಂದುವರೆದಾಗ ನೋಡೋಣ ಬೇರೆ ಯಾರಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಏನು ಅನ್ನುವಂಥದ್ದನ್ನ ಮುಂದೆ. ಈ ವ್ಯಕ್ತಿ ಹೇಳ್ತಾ ಇದ್ದೀರಾ? ಅದರಲ್ಲಿ ಕಾಲ್ ಡೀಟೇಲ್ಸ್ ಅಲ್ಲಿ ಏನಾಗಿದೆ, ಯಾವ ರೀತಿ ನಾವು ತನಿಖೆಯನ್ನು ತಗೊಂಡಿದ್ದೀವಿ ಅನ್ನೋಂಥದ್ದನ್ನ ನಾನು ಬಹಿರಂಗಪಡಿಸೋದಕ್ಕಾಗಲ್ಲ.
ಬಟ್ ಯಾವ ಸಾಕ್ಷ್ಯಗಳನ್ನ ನಾವು ಪರಿಗಣಿಸಿದ್ದೇವೆ, ಖಂಡಿತವಾಗಿಯೂ ಈತನೇ ಆ ಕೃತ್ಯವನ್ನು ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇದೆ. ಆರೋಗ್ಯವಾಗಿದ್ದಾನೆ, ಮದ್ಯ ಸೇವನೆ ಮಾಡ್ತಾನೆ, ಬಟ್ ಆತ ಬರೀ 31 ವರ್ಷದವನು, ಆರೋಗ್ಯವಾಗೇ ಇದ್ದಾನೆ. ಅಂದ್ರೆ ಜ್ಯೋತಿಗೌಡನಪುರದಲ್ಲಿ ಅದು ಒಂದೇ ಇನ್ಸಿಡೆಂಟ್, ಒಂದೇ ಪ್ರಕರಣ. 3 ಸ್ಥಳಗಳಲ್ಲೂ ಮಾಡಿರೋದು ಇವರೇ. ಬೈಕಲ್ಲಿ ಇಬ್ರು ಬಂದೋಗಿದ್ರು ಅಂತ ನಿಮ್ಮ ಮಾಹಿತಿ ಬಂತು. ಯಾವಾಗ ಟಾಟಾ ಎಸಿ ಪಾಸ್ ಆಗಿತ್ತು ಅಂತ ಬೈಕಲ್ಲಿ ಇಬ್ರು ಆಯ್ತು, ನೀವು ಪ್ರಶ್ನೆ ಕೇಳೋದು ನಿಲ್ಸಿದ್ರೆ ಉತ್ತರ ಹೇಳ್ತೀನಿ ನಾನು. ಬೈಕಿಗೆ ಸಂಬಂಧಪಟ್ಟಂತೆ ನಾವು ಮೊದಲು ಬೈಕಲ್ಲಿ ಬಂದಿರತಕ್ಕಂಥವ್ರು ಮಾಡಿರುವ ಸಾಧ್ಯತೆ ಬಗ್ಗೆ ಪೂರ್ತಿ ನಮ್ಮ ತನಿಖೆ ಮುಂದುವರೆದಿತ್ತು. ಅವರು ಬಂದು ವಾಪಸ್ ಹೋಗಿ ಎಲ್ಲಿಂದ ಎಂಟ್ರಿ ಆದರು ಮತ್ತು ಎಲ್ಲಿಂದ ಎಕ್ಸಿಟ್ ಆದರು ಅನ್ನುವಂಥದ್ದನ್ನು ನಾವು ಪರಿಗಣಿಸಿ ನೋಡಿದಾಗ ಅವರು ಟೆಂಪಲ್ ಅಫೆಂಡರ್ಸು, ಅಂದರೆ ದೇವಸ್ಥಾನಗಳನ್ನು ಹೊಡೆಯುವಂಥ, ಕಳ್ಳತನ ಮಾಡುವಂಥ ಅಫೆಂಡರ್ಸು. ಎಂಟ್ರಿ ಆದಂಥ ಸಮಯದಲ್ಲಿ ಅವರು, ಅಂದರೆ ನಮಗೆ ಚಾಮರಾಜನಗರ ಜಿಲ್ಲೆಗೆ ನಂಜನಗೂಡು ಮಾರ್ಗವಾಗಿ ಬಂದುಬಿಟ್ಟು ಪಣ್ಯದ ಗುಂಡಿಯಿಂದ ಬಲಕ್ಕೆ ತಗೊಂಡು ಅವರು ಸಾಗಡೆ ಮೂಲಕ ಬರ್ತಾರೆ. ಈ ಕಡೆ ಸಾಗಡೆ ಮೂಲಕ ಬಂದಾಗ ಅಲ್ಲಿ ತಮ್ಮಡಹಳ್ಳಿನಲ್ಲಿ ಒಂದು ದೇವಸ್ಥಾನವನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಅಲ್ಲಿ ಒಂದು ಬಾಗಿಲು ಮಾತ್ರ ಓಪನ್ ಆಗುತ್ತೆ, ಇನ್ನೊಂದು ಬಾಗಿಲು ಓಪನ್ ಆಗದೇ ಇರೋದ್ರಿಂದ ಅವ್ರದ್ದು ಅಟೆಂಪ್ಟು ಯಶಸ್ವಿ ಆಗೋದಿಲ್ಲ. ನಂತರ ಉಡಿಗಾಲದ ಹತ್ತಿರ ಇರ್ತಕ್ಕಂತಹ ಬಣ್ಣಾರಿ ಅಮ್ಮನ್ ಟೆಂಪಲ್ ಕೂಡ ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಪೂಜಾರಿಯಲ್ಲಿ ಮಲ್ಕೊಂಡಿರ್ತಾನೆ, ಅದರಿಂದಾಗಿ ವಾಪಸ್ ಬರ್ತಾರೆ. ಅದು ಕೂಡ ಇದೆಲ್ಲದಕ್ಕೂ ಕೂಡ ಸಾಕ್ಷಿಗಳು ನಮಗೆ CC ಕ್ಯಾಮರಾದಲ್ಲಿ ದೊರೆತಿದೆ. ನಂತರ ಅಲ್ಲಿಂದ ಬಂದ ನಂತರ ನಾಗವಳ್ಳಿನಲ್ಲಿ, ಜ್ಯೋತಿಗೌಡನಪುರದ ನಾಗವಳ್ಳಿನಲ್ಲಿ ಗುಡ್ಡದ ಮಾದೇಶ್ವರ ಅಂತಕ್ಕಂಥ ಟೆಂಪಲ್ನ ಅಟೆಂಪ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಜನಗಳು ಬಂದಿದ್ದರಿಂದ ಸಾಧ್ಯ ಆಗೋದಿಲ್ಲ. ವಾಪಸ್ ಹೋಗುವಾಗ, ಜ್ಯೋತಿಗೌಡನಪುರದಿಂದ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಚಾಮರಾಜನಗರ ಟೌನಲ್ಲಿ ಉರ್ಕಾತೇಶ್ವರಿ ಟೆಂಪಲ್ ಹತ್ರ ನಿಲ್ಲಿಸಿ ಅಲ್ಲಿ ಟ್ರೈ ಮಾಡೋಕ್ಕೆ ನೋಡ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಆಲ್ರೆಡಿ ಬೆಳಗಿನ ಜಾವ ಆಗಿದ್ದರಿಂದ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲೂ ಕೂಡ ಅವರು ಮಾಡೋಕ್ಕೆ ಸಾಧ್ಯ ಆಗದೇನೆ ಮುಂದಕ್ಕೆ ಹೊರಟೋಗ್ತಾರೆ. ಸೊ ಇವರು ಟೆಂಪಲ್ ಅಫೆಂಡರ್ಸ್ ಅಂತ ನಮಗೆ ಕನ್ಫರ್ಮ್ ಆಗಿದ್ದರಿಂದ ಇದು ಇವರು ಮಾಡಿರೋ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದ್ದರಿಂದ ಈ ದಿಕ್ಕಿನ ತನಿಖೆಯನ್ನು ನಾವು ನಿಲ್ಲಿಸ್ಬಿಟ್ಟು ಬೇರೆ ದಿಕ್ಕಿನಿಂದ ತನಿಖೆಯನ್ನು ಪ್ರಾರಂಭಿಸಿ ಈ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಮೇಡಮ್, ಈಗ 2 ತಿಂಗಳ ಹಿಂದೆ ಒಂದು ಗಲಾಟೆಯಾಗಿ ಮಹಿಳೆ ಒಬ್ಬರು ಹೊಡೆದಿದ್ದ, ಆಮೇಲೆ ಒಂದು ದಂಡ ಹಾಕ್ತಾರೆ ಅನ್ನೋದು ಬಂತಲ್ಲ ವಿಚಾರ. ನಿಮ್ಮ ಪೊಲೀಸರಿಗೆ ಈ ಘಟನೆ ಬಗ್ಗೆ ಗೊತ್ತಿರಲಿಲ್ವಾ? ಈ ಘಟನೆ ಕುರಿತಂತೆ ಯಾರೂ ಕೂಡ ಪೊಲೀಸ್ ಠಾಣೆಗೆ ದೂರನ್ನು ನೀಡಿಲ್ಲ, ಆಯಿತಾ. ಅಲ್ಲಿ ಅದು 2 ಜನಾಂಗದ ನಡುವೆ ಆಗಿರ್ತಕ್ಕಂತಹ ಸಮಸ್ಯೆ ಆಗಿದ್ದರಿಂದ ಅವರೇ ಸ್ವತಃ ನಾವು ನಮ್ಮ ಪಂಚಾಯಿತಿ ಹಂತದಲ್ಲಿ ಅದನ್ನು ಬಗೆಹರಿಸ್ಕೊಳ್ತೀವಿ ಅಂತೇಳಿ ಅವರೇ ನಿರ್ಧರಿಸ್ಬಿಟ್ಟು ಅವರೇ ತೀರ್ಮಾನ ಕೂಡ ಮಾಡಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಯಾವುದೇ ದೂರು ನಮ್ಮ ಠಾಣೆಗೆ ಬಂದಿಲ್ಲ.